ಚಿದಂಬರ ನಮಸ್ತೇಸ್ತು ಚಿಂತಿತಾರ್ಥಪ್ರದಾಯಿನೇ ಔದುಂಬರ ಸದಾವಾಸ ಚಿದಂಬರ ನಮೋಸ್ತುತೆ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ. ಇಂದಿನ ಜ್ಞಾನಪರ ಅಭಂಗವನ್ನು ನೋಡೋಣ. ಜ್ಞಾನಪರ ಅಭಂಗ ಅಂದರೆ ಏನಪ್ಪ? ಅಭಂಗ ಅಂದರೆ ಏನು ನಮಗೆ ಗೊತ್ತು. ಯಾವುದು ಭಂಗ ಆಗೋದಿಲ್ವೋ ಅದು ಅಭಂಗ. 4 ಸಾಲು ಏನು ಬರೆದಿದೆಯೋ ಅದು ಸಿಂಬಾಲಿಕಲಿ ಹೇಳಬೇಕು ಅಂದರೆ ಅದಕ್ಕೆ ಅಭಂಗ ಅಂತ ಹೇಳ್ತೀವಿ. ಅಭಂಗದ ಗೂಢಾರ್ಥ ಏನಪ್ಪ? ಯಾವುದು ಭಂಗ ಆಗೋದಿಲ್ವೋ. ಏನು ಭಂಗ ಆಗೋದಿಲ್ಲ ಹಂಗಾರೆ? ಆ ಜ್ಞಾನ ಯಾವತ್ತಿಗೂ ಭಂಗ ಆಗುವುದಿಲ್ಲ, ಸನಾತನ. ಚಿದಂಬರ, ಚಿತ್ತ ಅಂಬರ, ಅಂಬರದಂತೆ ವ್ಯಾಪಕನಾಗಿರುವ ಚಿತ್ತ ಅಂದರೆ ಆ ಜ್ಞಾನ ಏನಿದೆಯೋ ಅದು ಸರ್ವರಿಗೂ ಸಮಾನ ಭಾವದಿಂದ ಇದೆ. ಎಲ್ಲಿ ಭೇದ ಭಾವ ಇಲ್ಲ, ಎಲ್ಲರ ಒಳಗೆ ಹೊರಗೂ ಒಳಗೂ ವ್ಯಾಪಿಸಿದೆ ಅದು. ಅದಕ್ಕೆ ನಾವು ಚಿದಂಬರ ಅನ್ನುತ್ತೇವೆ. ಅವತಾರ ರೂಪದಲ್ಲಿ ಮುರುಗೋಡಿನಲ್ಲಿ ಹುಟ್ಟು ಬಂದಿದ್ದು, ಅವತಾರ ತಗೊಂಡಿದ್ದು ಯಾರಪ್ಪ? ಗುಂಡೀಧರ. ಅವನಿಗೂ ಹೆಸರು ಕೊಟ್ಟರು ಚಿದಂಬರ. ಅವತಾರ ರೂಪ ಹಾಗೂ ಚಿದಂಬರ ಅಂದರೆ ಚಿತ್ತ ಅಧಿಕ ಅಂಬರ ಅಂದರೆ ಶುದ್ಧವಾದ ಅದು ಜ್ಞಾನ. ಏನು ಹೇಳ್ತಾರೆ ರಾಜಾರಾಮ್ ಮಹಾರಾಜರು ಸಂತರು ನಮ್ಮ ಮೇಲೆ ಎಷ್ಟು ಕೃಪಾ ಮಾಡ್ತಾರೆ ಅಂದರೆ, ಅವರು ನಮಗೆ ಕರ್ಮದ ಜ್ಞಾನ, ಭಕ್ತಿ ಜ್ಞಾನ, ಜ್ಞಾನದ ಜ್ಞಾನ ಉಂಟು ಮಾಡಿಕೊಟ್ಟು ನಮ್ಮನ್ನು ಎಲ್ಲತ್ರಲ್ಲೂ ನಮ್ಮ ಮನಸ್ಸನ್ನು ತೊಡಗಿಸಿ ಲಾಸ್ಟಿಗೆ ನಮಗೆ ಏನು ಕೊಡ್ತಾರಪ್ಪ ಅವ್ರ ಕೈಯಲ್ಲಿ, ಇದನ್ನು ನೀನು ನಿಷ್ಠೆಯಿಂದ ಶ್ರದ್ಧೆಯಿಂದ ಅಳವಡಿಸ್ಕೊಂಡ್ರೆ ನಿನಗೆ ಮುಕ್ತಿ ಖಚಿತ. ಮುಖೀನಾಂ ಹಾತಿ ಮೋಕ್ಷ ಐಸೆ ಬಹುತಾಂಸಿ ಸಾಕ್ಷ ಅಂತ ತುಕಾರಾಮ್ ಮಹಾರಾಜರು ಹೇಳ್ತಾರೆ. ಮುಖದಲ್ಲಿ ಭಗವಂತನ ಒಂದು ನಾಮ ಇದ್ದರೆ ಸಾಕು, ಕೈಯಲ್ಲಿ ನಮಗೆ ಆ ಪರಮಾತ್ಮ ಮೋಕ್ಷವನ್ನು ಕೊಟ್ಟು ಬಿಟ್ಟಿದ್ದಾನೆ ಅಂತ ಹೇಳ್ತಾರವರು. ಏನು ಹೇಳ್ತಾರಪ್ಪ ರಾಜಾರಾಮ್ ಮಹಾರಾಜರು? ಭಕ್ತಿ ಪ್ರೇಮಾಲಾಗಿ ಝುರತಸೆ ದೇವ ಘಾಲಿತಸೆ ಧಾವ ಮೃತ್ಯುಲೋಕಿ ನಾನಾ ಅವತಾರ ಧರುನಿಯಾಯೇತ ಭಕ್ತಾಸಿ ರಕ್ಷಿತ ನಾನಾ ಪರಿ कृपेची छाया करी भक्तावरी राहे बरोबरी प्रेमळच्या दास म्हणे प्रेम भक्तीचा लढिवाळ असे तो दयाळ ಚಿದಂಬರ. ಅಭಂಗದ ಅರ್ಥವನ್ನು ಆ ಶಬ್ದದಲ್ಲಿ ರೂಪದಲ್ಲಿ ಏನು ಬರೆದಿದೆಯೋ ಆ ಶಬ್ದಕ್ಕೆ ಎರಡೊಂದು ಅರ್ಥ ಇರುತ್ತೆ ಯಾವಾಗಲೂ. ರೂಢಾರ್ಥ, ಗೂಢಾರ್ಥ, ಸೂಪರ್ಫಿಷಿಯಲ್ ಮತ್ತು ಡೀಪ್ ಮೀನಿಂಗ್ ಇರುತ್ತೆ. ನಾವು ಬಾಹ್ಯದಲ್ಲಿ ನಮ್ಮ ಮನಸ್ಸಿನ ಪ್ರಕಾರ ಅಭಂಗವನ್ನು ಅರ್ಥ ಮಾಡ್ಕೊಳ್ಳೋದಲ್ಲ. ಅಭಂಗ ಯಾವಾಗಲೂ ಯಾವುದು ಭಂಗ ಆಗೋದಿಲ್ವೋ ಅದು ನನ್ನ ಒಳಗಿದೆ ಅಂತ ಜ್ಞಾನದಲ್ಲಿ ಹೇಳ್ತಿದ್ದಾರೆ ಅಂದಮೇಲೆ ಆ ಜ್ಞಾನ ಅಪರ ಅಭಂಗದಲ್ಲಿ ಜ್ಞಾನ ಏನು ಅಡಗಿದೆ ಅದರ ಕಡೆ ನಮ್ಮ ಗಮನ ಹರಿಸ್ಬೇಕು. ಏನು ಹೇಳ್ತಾರವರು? ಭಕ್ತಿ ಪ್ರೇಮಾಲಾಗಿ ಝುರತಸೆ ದೇವ. ಝುರತಸೆ ದೇವ ಅಂದರೆ ಪರಮಾತ್ಮ ಒಬ್ಬನೇ ಇದ್ದಾಗ ನಾನು ಏನಪ್ಪ ಒಬ್ಬನೇ ಮಾಡಲಿ? ಏಕೋಹಂ ಬಹುಸ್ಯಾಂ ಪ್ರಜಾಯೇತ್. ನಾನು ನಾನಾ ವಿಧವಾಗಿ ತಾನೇ ತನ್ನನ್ನು ಜೆರಾಕ್ಸ್ ಕಾಪಿ ಮಾಡ್ಕೊಂಡ್ಬಿಟ್ಟು ಎಲ್ಲ ಬೇರೆ ಬೇರೆ ನಾಮರೂಪದಲ್ಲಿ ತಾನು ವ್ಯಾಪಕನಾದವನು. ಘಾಲಿತಸೆ ಧಾವ ಮೃತ್ಯುಲೋಕಿ. ಎದಕ್ಕಪ್ಪ? ಈ ಭಕ್ತಿ ಅಂದರೆ ಅವನು ಅನುಭವಿಸ್ಬೇಕಲ್ವಾ? ಝುರತಸೆ ಅಂದರೆ ಅಯ್ಯೋ ಪೇಚಾಡ್ತಿರ್ತಾನಂತೆ ಈ ಭಕ್ತಿ ಸಲುವಾಗಿ. ಯಾಕೆ ಅಂದರೆ ಆ ಅದ್ವೈತದಲ್ಲಿ ಒಂದೇ ಒಂದಿರದಲ್ಲಿ ಅಲ್ಲಿ ಯಾವುದಕ್ಕೂ ಅವಕಾಶ ಇಲ್ಲ. ಆದರೆ ಭಕ್ತಿನಲ್ಲಿ ಎರಡು, ನಾನು ಮತ್ತು ಪರಮಾತ್ಮ, ಭಕ್ತ ಮತ್ತು ಭಗವಂತ, ಅಲ್ಲಿಬ್ಬರು ಬಂದಾಗ ಆ ಭಕ್ತಿಯನ್ನು ಪ್ರೀತಿಯನ್ನು ಅನುಭವಿಸ್ಬೇಕು ಅವನು. ಅದಕ್ಕೆ ತಳಮಳ ಉಂಟಾಗಂತದೆ ಭಗವಂತನಿಗೆ. ಅಯ್ಯೋ ಈ ಭಕ್ತ ನನ್ನನ್ನು ಹೆಂಗೆ ಪ್ರೀತಿ ಮಾಡ್ತಾನೆ. ಕುರ್ಮಾಬಾಯಿ ಕತೆ ಕೇಳಿದ್ದೀವಿ, ಎಲ್ಲ ಆಖ್ಯಾನಗಳನ್ನು ಕೇಳಿದ್ದೀವಿ. ಮೀರಾಬಾಯಿ ಏನಾರು ಒಂದು ಹಾರ ಮಾಡಿದ ಕೂಡಲೇ ತನ್ನ ಹತ್ರ ಇರೋ ವಸ್ತುವೆಲ್ಲ ಕೃಷ್ಣನಿಗೆ ಅರ್ಪಣೆ ಮಾಡ್ತಿರ್ತಾಳೆ. ಕೃಷ್ಣ ನೋಡ್ತಿರ್ತಾನೆ, ಆಹಾ ನನಗೇ ಎಲ್ಲ ಅರ್ಪಣೆ ಮಾಡಿದಾಳಲ್ಪ ಇವಳು, ಎಷ್ಟು ಚೆನ್ನಾಗಿದೆ ಇದು ಮಾತು. ನನ್ನ ವಸ್ತುಗಳನ್ನು ನನಗೆ ಅರ್ಪಣೆ ಮಾಡೋ ಭಾವ ಅಂತೂ ಇದೆಯಲ್ವಾ? ನನ್ನ ವಸ್ತುನ ತೊಗೊಂಡ್ಬಿಟ್ಟು ನಂದು ಅಂತ ಜೀವರಾಶಿಗಳು ಕುಣಿತಿದ್ದಾವೆ. ಅದರಲ್ಲಿ ಯಾವುದೋ ಒಂದು ಭಕ್ತ, ಅಪ್ಪ ಪರಮಾತ್ಮ ಇದು ತೊಗೊಳಪ್ಪ, ಖಿಚಡಿ ಪ್ರಸಾದ ತಗೋ, ಪರಮಾತ್ಮ ನೀ ತಿಂದರೆ ಪರಮಾತ್ಮನಿಗೆ ಹಸಿವೆ ಆಗಿಬಿಡುತ್ತೆ ಅನ್ನೋ ಭಾವ ಉಂಟಾಗಿ ಕುರ್ಮಾಬಾಯಿ ಖಿಚಡಿ ಪ್ರಸಾದ ಕೊಡ್ತಾಳೆ ಭಗವಂತನಿಗೆ. ಎಂಥ ಒಂದು ಆ ಭಕ್ತಿಗೆ ಕಣ್ಣಲ್ಲಿ ನೀರು ತುಂಬಿಕೊಂಡು ಅಥವಾ ಅವನ ಜೊತೆ ಕೂತ್ಕೊಂಡು ಮೊಸರನ್ನ ತಿನ್ನಿಸ್ತಾನೆ ಚೋಖಾಮೇಳ, ಭಾಕ್ರಿ ತಿನ್ನಿಸ್ತಾನೆ ಚೋಖಾಮೇಳ ಪರಮಾತ್ಮನಿಗೆ, ವಿಠ್ಠಲನಿಗೆ.
ಅವನಿಗಂತೂ ಅಂತ್ಯಜ ಅಂತ ಮಹಾದ್ವಾರದಲ್ಲಿ ಮೆಟ್ಲತ್ರ ಕೂಡಬೇಕಾಗತ್ತೆ. ಅದಕ್ಕೆ ಪರಮಾತ್ಮ ಏನು ಮಾಡ್ತಾನೆ, ಎಷ್ಟು ಪ್ರೀತಿಯಿಂದ ನನಗೆ ಕರಿತಾನೆ ಊಟ ಮಾಡಲಿಕ್ಕೆ, ನಾನೇ ಅವನ ಹತ್ರ ಹೋಗ್ಬಿಡ್ತೀನಿ ಅಂತ ಪರಮಾತ್ಮನೇ ಸ್ವತಃ ಬಂದುಬಿಡ್ತಾನೆ. ಎಂಥ ಒಂದು ಭಕ್ತಿಗೆ, ಪ್ರೇಮಕ್ಕೆ ಅವನು ಯಾವಾಗಲೂ ತಳಮಳ ಮಾಡ್ತಿರ್ತಾನಂತೆ. ಘಾಲಿತಸೆ ಧಾವ ಮೃತ್ಯುಲೋಕಿ ನಾನಾ ಅವತಾರ ಧರುನಿಯ ಏತ ಭಕ್ತಾಸಿ ರಕ್ಷಿತ ನಾನಾ ಪರಿ. ಎದಕ್ಕೆ ನಾನಾ ಅವತಾರ ತಗೊಂಡ್ಬಂದಿದ್ದಾನೆ? ಕೇವಲ ತನ್ನ ಭಕ್ತನ ರಕ್ಷಣೆಗೋಸ್ಕರ. ನರಸಿಂಹ ಆಗಿ ಬಂದ ಪ್ರಹ್ಲಾದನಿಗೋಸ್ಕರ, ಮತ್ತು ಹಿರಣ್ಯಕಶಿಪುಗೋಸ್ಕರನೂ ಬಂದ. ಯಾಕೆಂದರೆ ಆ ಭಕ್ತ ಕ್ರೋಧದಲ್ಲೇ ಅವನನ್ನು ನೆನೆಸ್ಕೋತಿದ್ದಾನೆ. ಆಹಾ, ಎಂಥ ಒಂದು ಪ್ರೀತಿನಪ್ಪ, ಕ್ರೋಧದಲ್ಲಿ ನನ್ನ ನೆನೆಸ್ಕೋತಿದ್ದಾನಲ್ಲ ಹಿರಣ್ಯಕಶಿಪು, ಅವನಿಗೆ ಮುಕ್ತನಾಗಿ ಮಾಡಬೇಕು. ಕಂಸ ಇರಲಿ, ಶಿಶುಪಾಲ ಇರಲಿ, ಯಾರು ಬೇಕಾದವ್ರು ಇರಲಿ, ಕ್ರೋಧದಲ್ಲೂ ಪ್ರೀತಿ ಮಾಡ್ತಾರೆ ಭಗವಂತನ. ಆ ಪ್ರೀತಿದು ವ್ಯಾಖ್ಯಾ ಹೆಂಗಿದೆಯಪ್ಪ ಅಂದರೆ, ಪ್ರೀತಿ ಅಂದರೆ ಕೇವಲ ಅಚ್ಚ ಮಾತಾಡೋದಲ್ಲ. ಕ್ರೋಧನೂ ಪ್ರೀತಿದೇ ಒಂದು ರೂಪ. ಲವ್ ಇಂದ ಬೇರೆ ಬೇರೆ ಡೈಮೆನ್ಷನ್ಸ್ ಇದೆ. ಕ್ರೋಧನೂ, ನಮಗೆ ಕ್ರೋಧ ಯಾಕೆ ಬರುತ್ತೆ? ಯಾರನ್ನು ನಾವು ಪ್ರೀತಿಸ್ತೀವೋ ಅವ್ರ ಮೇಲೆ ಕ್ರೋಧ ಬರೋದು ನಮಗೆ. ಅದಕ್ಕೆ ನಾನಾ ಅವತಾರಗಳನ್ನು ತಗೊಂಡು ಬರ್ತಾನೆ. ಇಲ್ಲಿ ಇನ್ನೊಂದು ಗೂಢಾರ್ಥದಲ್ಲಿ ಜ್ಞಾನಕ್ಕೆ ಇನ್ನೂ ಮುಂದೆ ಹೆಜ್ಜೆ ಹಾಕಬೇಕು ಅಂದರೆ ನಾವು ಏನು ಮಾಡಬೇಕಪ್ಪ? ಝುರತಸೆ ದೇವ. ಭಗವಂತ ಎಲ್ಲಿದ್ದಾನೆ? ನಾವು ಹೇಳಿದ್ವಿ ನಮ್ಮೊಳಗಿದ್ದಾನೆ, ಸರ್ವವ್ಯಾಪಕನಾಗಿದ್ದಾನೆ, ಎಲ್ಲರಲ್ಲೂ ಇದ್ದಾನೆ. ಹಂಗಂದ ಮೇಲೆ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನ ಜೊತೆ ಹೆಂಗೆ ಮಾತಾಡಬೇಕು? ಎರಡು ಪ್ರೀತಿ ಮಾತು ಬೇಕಾಗಿರುತ್ತೆ. ಅಪ್ಪ ನೀ ಹೆಂಗಿದ್ಯಾ? ಆರಾಮಾಗಿದ್ಯಾ? ಊಟ ಮಾಡಿದ್ಯಾ? ತಿಂಡಿ ತಿಂದ್ಯಾ? ಎಷ್ಟು ಬಾರಿ ನಾವೀಗ ರಸ್ತೆನಲ್ಲಿ ಹೋಗ್ತಿರ್ತೀವಿ, ಭಿಕಾರಿ ಕೂತಿರ್ತಾರೆ, ನಮಗೇನು ಭಾಳ ಅವನಿಗೇನು ಇದು ಮಾಡಬೇಕಾಗಿಲ್ಲ. ನಾವೇನು ₹1 ಹಾಕಿದ್ರೂ ಅವ್ನು ಸಂತೋಷ ಪಡ್ತಾನೆ. ನಾವೇನು ಮಾಡ್ತೀವಿ ಅವರಿಗೆ ಕೆಟ್ಟದನ್ನು ಮಾತಾಡಿ ಬರ್ತೀವಿ. ಯಾಕೆ? ಆ ಅಧಿಕಾರ ನಮಗೆ ಯಾರು ಕೊಟ್ಟಿದ್ದಾರೆ? ಕಸದವ್ರು ಬರ್ತಾರೆ, ಕುರಿಯರ್ ಬಾಯ್ ಬರ್ತಾರೆ, ಅವ್ರು ಏನು ನಮ್ಮ ಹತ್ರ ಏನು ಅಪೇಕ್ಷೆ ಮಾಡಿರೋದಿಲ್ಲ. ಆದರೆ ಒಳಗಿರೋದು ಏನು ಅಪೇಕ್ಷೆ ಮಾಡಿರುತ್ತೆ? ಬಂದವ್ರ ಹತ್ರ ಪ್ರೀತಿಯಿಂದ 2 ನುಡಿ ಮುತ್ತನ್ನು ಮಾತಾಡು. 2 ನುಡಿಗಳು ನೀನೇನು ಮಾತಾಡ್ತೀಯೋ ಅದು ಮುತ್ತಿನಂತಾಗಲಿ, ಮಾಧುರ್ಯ ತುಂಬಿರಾಗಲಿ. ಅಪ್ಪ ನೀರು ಬೇಕೇನಪ್ಪ? ನಿಮಗೆ ನೀರು ಬೇಕಾ? ಬಿಸಿಲಲ್ಲಿ ಬಂದಿರ್ತಾರೆ ಕುರಿಯರ್ ಬಾಯ್, ನೀರು ಬೇಕಾ? ಇಲ್ಲ, ಕುರಿಯರ್ ಬಾಯ್ ಕೆಲಸನೇ ಕುರಿಯರ್ ಕೊಡೋದು, ಅದರಲ್ಲಿ ಅವನ ಮೇಲೆ ನೀರು ಕೇಳೋದೇನಿದೆ ಅಲ್ಲಿ? ಇಂಥ ಒಂದು ಮಾತು ನಾವು ಆಡಿದ್ರೆ ನಾವು ಭಕ್ತಿಗೆ ಅರ್ಹರಿದ್ದೀವಾ? ಭಗವಂತ ಸರ್ವ ವ್ಯಾಪಕನಾಗಿದ್ದಾನೆ ಅಂದಮೇಲೆ ಕುರಿಯರ್ ಬಾಯ್ನಲ್ಲಿಲ್ವಾ? ನಮ್ಮನೆ ಕೆಲಸದಾಕಿ ಬರೋದಳು ಅವಳಲ್ಲಿಲ್ವಾ? ಕಸದವನಲ್ಲಿಲ್ವಾ? ನಾವೇನು ಮಾಡ್ತೀವಿ? ನಮ್ಮನೆಗೆ ಯಾರು ಹೈಫೈ, ಯಾರು ಗಾಡಿದಲ್ಲಿ ಬರ್ತಾರೋ ಅವ್ರು ಮಾತ್ರ ಭಕ್ತಿ ಮಾಡ್ತಾರೆ. ಅವನು ಕೂಡ ಎದ್ದು ಕೂಡಲೇ ರೈತಾಪಿ ಇರಲಿ, ಕಸದವನು ಇರಲಿ, ಅವನು ಮನೆಯಿಂದ ಬರುವಾಗ ಅವನು ಭಗವಂತನಿಗೆ ನಮಸ್ಕಾರ ಮಾಡೇ ಬಂದಿರ್ತಾನೆ. ಯಾಕೆಂದರೆ ಎಲ್ಲರಲ್ಲೂ ಭಗವಂತ ಇದ್ದಾನೆ ಅಂದಮೇಲೆ ಸಮತ್ವ ಭಾವದಿಂದ, ಪ್ರೀತಿಯಿಂದ ನಾವು ಅವ್ರಿಗೇನು ಕೊಡಬೇಕಾಗಿಲ್ಲ. 2 ಮಾತು, ಬಿಸಿಲಲ್ಲಿ ಬಂದಿದ್ರೆ 1 ಲೋಟ ನೀರು, ಇನ್ನೂ ಜಾಸ್ತಿ ಅಂದರೆ 1 ಹಣ್ಣು ಕೊಡಬಹುದು. ಕೊಡುವಂಥ ವಿಶಾಲ ಮನೋಭಾವನೆ ನಮ್ಮಲ್ಲಿ ನಾವು ಬೆಳೆಸ್ಕೋಬೇಕು. ವ್ಯಾಪಕತ್ವ ಬೆಳೆಸ್ಕೋಬೇಕು. ಆ ವ್ಯಾಪಕತ್ವ ಬೆಳೆಸ್ಕೊಂಡಾಗ ಮಾತ್ರ ನಾವು ಎಲ್ಲೋ ಹೋಗ್ತೀವಿ, ಯಾರೋ 10 ಜನ ಬರ್ತಾರೆ, ಅವ್ರ ಸಲುವಾಗಿ ಅಡುಗೆ ಮಾಡ್ಕೊಂಡು ಹೋಗ್ತೀವಿ. ಆದರೆ ಪಕ್ಕದ ರಸ್ತೆ ಮೇಲೆ ಒಬ್ಬ ಹೋಗ್ತಿರ್ತಾನೆ, ಅವನಿಗೆ ಏನೋ ಒಂದು ಕೇಳೋದು ಕೂಡ್ರೆ ನಡಿ ಆಚೆ, ಹುಟ್ ಅಂತೀವಿ. ಯಾಕೆ? ಅವನೆಲ್ಲ ಭಗವಂತ ಇಲ್ವಾ? ನಿಮ್ಮ ಮಾಡಿರೋದು 10 ಜನದಲ್ಲಿ 1 ಅರ್ಧ ತುಂಡು ಬಕ್ರಿ, ಚಟ್ನಿ, ಪಲ್ಯ, ಮೊಸರು ಕೊಡ್ಲಿಕ್ಕೆ ಆಗೋದಿಲ್ವಾ? ನಮ್ಮ ಮನಸ್ಸು ಸಂಕುಚಿತ ಇದೆ, ವ್ಯಾಪಕ ಇಲ್ಲ ನಮ್ಮ ಮನಸ್ಸು. ಬಾಯಲ್ಲಿ ಹೇಳ್ತೀವಿ, ಎಲ್ಲ ಗೊತ್ತಾಯ್ತು, ಗುರುಗಳು ಹೇಳಿದ್ದು ಎಲ್ಲ ಗೊತ್ತಾಯ್ತು, ಬಾಯಲ್ಲಿ ಹೇಳ್ತೀವಿ. ಅದೇ ಕೃತಿದಲ್ಲಿ ಎಲ್ಲೂ ರಿಫ್ಲೆಕ್ಟ್ ಆಗೋದಿಲ್ಲ, ನಮ್ಮ ಆ್ಯಕ್ಷನ್ಸ್ನಲ್ಲಿ ಎಲ್ಲೂ ರಿಫ್ಲೆಕ್ಟ್ ಆಗೋಲ್ಲ. ನಾವು ಎಲ್ಲರನ್ನೂ ಅಪ್ಕೊಂಡಿದ್ದೀವಿ, ಅದು ಎಲ್ಲೂ ರಿಫ್ಲೆಕ್ಟ್ ಆಗೋದಿಲ್ಲ. ಯಾರಿಗೆ ಸಂತರಂತಾರೆ? ಯಾರಿಗೆ ಸಂತರು ಅಂತ ಹೇಳ್ತಾರಪ್ಪ? ತುಕಾರಾಮ್ ಮಹಾರಾಜರು ಹೇಳ್ತಾರೆ ಅದಕ್ಕೆ. ಸಂತ ಯಾರಿದ್ದಾನಪ್ಪ? ಜೇಕಾ ರಾಂಜಲೆ ಗಾಂಜಲೆ ತ್ಯಾಸಿ ಮಣೇಜೋ ಆಪುಲೆ ತೋಚಿ ಸಾಧು ಓಳ್ಖಾವ ದೇವತೆ ಥೇಚಿ ಜಾಣಾವ. ಜೇಕಾ ರಾಂಜಲೆ ಗಾಂಜಲೆ, ಪೀಡಿತರು, ನಿರಾಶ್ರಿತರು, ಯಾರ ಮನಸ್ಸಿಗೆ ದುಃಖ ಉಂಟಾಗಿದೆಯೋ ಅವರಿಗೆ ಯಾರು ತನ್ನವನು ಅಂತ ಅಪ್ಕೋತಾನೋ, ತೋಚಿ ಸಾಧು ಓಳ್ಖಾವ, ಅಲ್ಲಿ ಯಾವ ಥರವಾದ ಭೇದ ಇಲ್ಲ, ಅಲ್ಲಿ ಭಗವಂತನ ವಸತಿ ಇರುತ್ತದೆ. ನಮ್ಮ ಮನಸ್ಸಿನಲ್ಲಿ ಕಲುಷಿತ ಭಾವನೆ, ಕಲ್ಮಶ, ಮಾಲಿನ್ಯ, ಇನ್ನು ನಾವು ಯಾರನ್ನು ಒಪ್ಕೊಂಡೇವು? ಸೆಲೆಕ್ಟಿವ್ ಆಗಿ ಒಪ್ಕೋತೀವಿ. ದುಡ್ಡು, ಹಣ, ಕಾಸಿರೋರ ಹತ್ರ ಒಪ್ಕೋತೀವಿ. ಯಾರು ಬಡವ ಇರ್ತಾನೋ ಅವನನ್ನು ಕೀಳುಮಟ್ಟದಲ್ಲಿ ನೋಡ್ತೀವಿ.
ಬಡವನಲ್ಲೂ ಚೈತನ್ಯ ಪರಮಾತ್ಮ ಇದ್ದಾನೆ, ಚಿದಂಬರ ಇದ್ದಾನೆ. ಸ್ವಾಮಿ ಯಾರನ್ನಾರು ಅವಹೇಳನೆ ಮಾಡಿದ್ರ, ಯಾರನ್ನಾರೂ ದೂರ ಮಾಡಿದ್ರ. ದುರ್ಗಾಬಾಯಿ ಅಂತ್ಯಜಳು, ಆದರೆ ಸ್ವಾಮಿ ಅವಳ ಶರೀರವನ್ನು ಮುಟ್ಟದ ಕೂಡಲೇ ಆಕಿ ಕರ್ಪೂರದಂತೆ ಉರಿದು ಹೋದಲು. ಎಲ್ಲರೂ ಅಲ್ಲಿ ಸ್ವಾಮಿ ಹೆಂಗಿದ್ದಾರೆ ಅಂತ ಸ್ವಾಮಿ ನೋಡಿ ನೋಡಿ ಪಾಠ ಕಲೀಲಿಲ್ಲ ಜನ. ನಾವು ಯಾರು ಹೆಂಗೆ ಮುಟ್ಲಿಕ್ಕಾಗತ್ತೆ? ಸ್ವಾಮಿ ಏನು ತೋರಿಸಿದ್ರು? ಜಾತಿ ಭೇದ ಇಲ್ಲ, ಅಲ್ಲಿ ಮತಭೇದ ಇಲ್ಲ, ವರ್ಣಾಶ್ರಮದ ಇದಿಲ್ಲ. ಸ್ವಾಮಿ ಆಕಿನ ಮುಟ್ಟದ ಕೂಡಲೇ ಆಕಿ ಏನಾದ್ಲು? ಸ್ವಾಮಿ ಒಳಗೆ ಲೀನ ಆಗೋದ್ಲು. ಆಖ್ಯಾನ ಓದಿದ್ರೂ ಕೂಡ ನಮ್ಮ ಮನಸ್ಸಿನಲ್ಲಿ ಪರಿವರ್ತನೆ ಆಗಿಲ್ಲ. ಇನ್ನೂ ಅವರು ಇವರು ಬೇರೆ ಅಂತ್ಯಜರು ಅಂತ ಅವ್ರನ್ನ ಹೇಟ್ ಮಾಡೋದು, ದ್ವೇಷ ಮಾಡಿದ್ರೆ ಪರಮಾತ್ಮ ನಮ್ಮ ಒಳಗೆ ಬಂದು ನೆಲೆಸ್ಲಿಕ್ಕೆ ಸಾಧ್ಯತೆಯೇ ಇಲ್ಲ. ಕೃಪೇಚಿ ಛಾಯಾ ಕರಿ ಭಕ್ತಾವರಿ ರಾಹೇ ಬರೋಬರಿ ಪ್ರೇಮಳಚ. ಕೃಪೇಚಿ ಛಾಯಾ, ತನ್ನ ಕೃಪಾ ಕಟಾಕ್ಷವನ್ನು ಛಾಯಾ ಛತ್ರಿ ಅಂತ ಹಿಡ್ಕೊಂಡು ಭಕ್ತನ ಮೇಲೆ ಸದಾ ನಡೀತಿರ್ತಾನೆ. ನಮಗೆ ಅವನ ಛತ್ರಿ ಕಾಣಿಸೋದಿಲ್ಲ, ಅದಕ್ಕೆ ಭಗವಂತ ನಮಗೆ ಇಲ್ಲ ರೀ ಅವ್ನು ನಮಗೇನು ಮಾಡಲಿಲ್ಲ ಅಂತ ನಾವು ಅವನಿಗೆ ಬ್ಲೇಮ್ ಮಾಡ್ತೀವಿ. ರಾಹೇ ಬರೋಬರಿ ಪ್ರೇಮಳಾಚ, ಆ ಭಕ್ತನ ಹತ್ರ ಸದಾ ಕಾಲ. ಒಮ್ಮೆ ವೆಂಕಟಾಚಲ ಅವಧೂತರು ಅವರು ತಂದೆ ಕಾರ್ಯ ಮಾಡಲಿಕ್ಕೆ ಹಾಲು ತರಲಿಕ್ಕೆ ಹೋಗಿರ್ತಾರೆ. 10 ಲೀಟ್ರ್ ಹಾಲು ತಗೊಂಡು ಬರ್ತಾ ಇರ್ತಾರೆ. ಒಂದು ತಾಯಿ ತನ್ನ 5-6 ಮಕ್ಕಳಿಗೆ ಹಿಡ್ಕೊಂಡು ಹೊಡಿತಾ ಇರ್ತಾಳೆ. ಯಾಕೆ ತಾಯಿ, ಯಾಕೆ ಹೊಡಿತಿದ್ಯಾ ಮಕ್ಕಳನ್ನ ಅಂತ ಕೇಳಿದಾಗ ಆಕೆ ಹೇಳ್ತಾಳೆ, ಅಯ್ಯ ದುಡ್ಡಿಲ್ಲ, ಹಣ ಇಲ್ಲ, ಕಾಸಿಲ್ಲ, ಬಡತನ, ಈ ಮಕ್ಕಳಿಗೆ ಹಾಲು ಕೊಡೋ ಶಕ್ತಿನೂ ಇಲ್ಲ, ಬೇಡ್ಲಿಕ್ಕೆ ಹತ್ತಿದ್ದಾವೆ, ಏನು ಮಾಡಲಿ? ತಾಯಿ ಸಂಕಟನ ಹೆಂಗೆ ವ್ಯಕ್ತಪಡಿಸ್ತಾಳೆ? ಕೊಡ್ಲಿಕ್ಕೆ ನನಗೆ ಆಗ್ತಿಲ್ಲ, ದುಡ್ಡಿಲ್ಲ ಅನ್ನೋದು ಸಂಕಟವನ್ನು ಹೆಂಗೆ ವ್ಯಕ್ತಪಡಿಸ್ತಾಳೆ? ಆ ಮಕ್ಕಳಿಗೆ ಹೊಡೆದು ಆ ಸಂಕಟವನ್ನು ವ್ಯಕ್ತಪಡಿಸ್ತಿರ್ತಾಳೆ. ಗುರುನಾಥರು ಏನು ಮಾಡ್ತಾರೆ? ಒಂದು ಕ್ಷಣದ ವಿಳಂಬ ಮಾಡ್ದರೇನೆ ಆ 10 ಲೀಟ್ರ್ ಹಾಲು ಆ ತಾಯಿ ಕೊಟ್ಟು ಬಿಡ್ತಾರೆ. ತಗೊಳವ್ವ, ಎಲ್ಲ ಮಕ್ಕಳಿಗೆ ಕುಡಿಸವ್ವ ಅಂತ ಹೇಳಿ ಗುರುನಾಥರು ಹೇಳ್ತಾರೆ, ಎಂಥ ಒಂದು ಆನಂದ ಆಯಿತು ಅಂದರೆ, ಮನೆಯಲ್ಲಿ ಹೋಗಿ 10 ಲೀಟ್ರ್ ಕೊಟ್ಟಿದ್ದೆ, ಮನೆಗೆ ಜನಕ್ಕೆ ಏನು ಖುಷಿ ಆಗ್ತಿತ್ತೋ ಗೊತ್ತಿಲ್ಲ, ಆದರೆ ಒಳಗಿರೋನಿಗೆ ಏನು ಆನಂದ ಆಯ್ತಪ್ಪ ಅಂದರೆ, ಆ ತಾಯಿ ಕಣ್ಣೀರು ಒರೆಸಿದ್ದಕ್ಕೆ 5-6 ಮಕ್ಕಳು ಹೊಡ್ತಾ ತಿಂತಿದ್ದ ನೋವು ಗುರುನಾಥರಿಗೆ ಆಗ್ತಿತ್ತು. ಆ ಹಾಲೆಲ್ಲ ಕೊಟ್ಟುಬಿಟ್ಟು ಅವ್ರ ಮನೆಗೆ ಹೋಗ್ತಾರೆ. ಅಂದರೆ ಏನಪ್ಪ, ನಾವು ಕಲ್ಪನೆ ಏನು ಮಾಡಬೇಕು? ಇಲ್ಲಿ ಆ ಗುರು ಭಗವಂತ ಗುರು ರೂಪದಲ್ಲಿ ಬಂದು ಪಾಠವನ್ನು ಕಲಿಸ್ತಿರ್ತಾನೆ ನಮಗೆ. ನಾವು ನೋಡ್ತೀವಿ, ಕೇಳಿಸ್ಕೋತೀವಿ, ಆದರೆ ಆಚರಣೆಯಲ್ಲಿ ಏನೂ ತರುವುದಿಲ್ಲ. ದಾಸಮಣೆ ಪ್ರೇಮ ಭಕ್ತೀಚ ಲಡಿವಾಳ ಅಸೇತೋ ದಯಾಳ ಚಿದಂಬರ. ದಯಾಭಾವನ ಹಿಂಗಿರಬೇಕು ಅಂತ ತೋರಿಸಿದ್ರು ಗುರುನಾಥರು. ಮತ್ತು 10 ಲೀಟ್ರ್ ಹೋಗಿ ಹಾಲು ತರಬಹುದು, ಆದರೆ ಆ ತಾಯಿ ತನ್ನ ಸಂಕಟವನ್ನು ವ್ಯಕ್ತಪಡಿಸ್ತಿದ್ದಾಳೆ ಹೊಡೆದಿ ಮಕ್ಕಳನ್ನು. ಏನು ಮಾಡಲಿ ಪರಮಾತ್ಮ, ನನ್ನ ಹತ್ರ ಇಲ್ವಲ್ಲ ದುಡ್ಡು, ಹಣ, ಕಾಸು. ಪರಮಾತ್ಮ ಏನು ಮಾಡ್ದ? ಗುರುನ ಕಳಿಸ್ದ, ಅಲ್ಲಿ ಮುಂದೆ ಕೊಟ್ಟು ಬಿಡಪ್ಪ ಎಲ್ಲವನ್ನೂ, ಅವಳಿಗೆ ಅಗತ್ಯ ಇದೆ ಹಾಲಿಂದು. ಎಷ್ಟು ಕ್ಷಣ, ಎಷ್ಟು ಸಮಯ ನಮ್ಮ ಮುಂದೆ ಕಣ್ಮುಂದೆ ಹಿಂಗೆ ಅಪಾರ್ಚುನಿಟಿ ಬಂದಿರುತ್ತೆ. ನಾವು ಅಪಾರ್ಚುನಿಟಿ ಪರಮಾತ್ಮ ಕೊಟ್ಟಿದ್ದಾನೆ ಅಂತ ತಿಳ್ಕೊಳ್ದಲೇ ವಿವೇಕ ಅಲ್ಲಿ ಮುಚ್ಚೋಗಿರತ್ತೆ. ನಮ್ಮದು ಅಜ್ಞಾನದಲ್ಲಿ ಬಿದ್ದು ಪ್ರಪಂಚದ ಮಾಯದಲ್ಲಿ ಸಿಲುಕಿ ನಾವು ಆ ಅಪಾರ್ಚುನಿಟಿ ಕಳ್ಕೊಂಬಿಟ್ಟು ವಾಪಸ್ ಪುನಃ ಪ್ರಪಂಚಕ್ಕೆ ಹೋಗ್ಬಿಡ್ತೀವಿ. ಬಹಳಷ್ಟು ಪರಮಾತ್ಮ ನಮಗೆ ಇಂಥ ಚಾನ್ಸ್ ಕೊಟ್ಟಿರ್ತಾನೆ, ಅದನ್ನು ಕಳ್ಕೊಂಬಿಡ್ತೀವಿ ನಾವು. ಪ್ರೇಮ ಭಕ್ತೀಚ ಲಡಿವಾಳ ಅಂದರೆ ಆ ಒಂದು ನಮ್ಮ ಆಸೆಯನ್ನು ಅವನು ಪೂರೈಸ್ತಾನೆ. ನಾವು ಏನೇ ಕೇಳಿದ್ರೂ ಸಹ ಪೂರೈಸುವಂಥ ಭಕ್ತವತ್ಸಲ ಅವನು. ಅಂಥ ದಯಾಳು ಚಿದಂಬರಿದ್ದಾನೆ. ಅವನಿಗೆ ನಾವೆಲ್ಲರೂ ಸೇರಿ ಶರಣು ಹೋಗೋಣ ಅಂತ ಹೇಳುತ್ತಾ, ಲೋಕಾಹ ಸಮಸ್ತ ಸುಖಿನೋ ಭವಂತು. ಜೈ ಚಿದಂಬರ.